ಆಮೇಲೆ ಅವರು ಅಲ್ಲಿಂದ ಏನು ರಿಪ್ಲೈ ಬಂತೋ ಗೊತ್ತಿಲ್ಲ, ಇವರೆಲ್ಲ ಸ್ಪ್ರೆಡ್ ಆದರು, ಆ ಕಡೆ ಈ ಕಡೆ ಹೊರಟೋದ್ರು. ಹೊರಟೋಗಿ ಏನು ಮಾಡಿದ್ರು ಅಂದರೆ, ಅಲ್ಲಿ ಒಂದು ಸುಮಾರು ಅದೇ ಇಲ್ಲಿಂದ ನಾವು ಗೇಟಿಂದ ಇಲ್ಲಿವರೆಗೆ ಬಂದ್ವಲ್ಲ, ಮೇನ್ ಗೇಟಿಂದ ಇಲ್ಲಿವರೆಗೆ ಬಂದ್ವಲ್ಲ, ಅಲ್ಲಿಂದ ಸ್ವಲ್ಪ ಇನ್ನೊಂದು ಚೂರು ಮುಂದೆ ಅನಿಸುತ್ತೆ, ಅಲ್ಲೋಗಿ ವೆಯ್ಟ್ ಮಾಡ್ತಿದ್ರು ಅಲ್ಲಿ. ಆಮೇಲೆ ಅದಕ್ಕಿಂತ ಮುಂಚೆನೇ ಇವ್ರು ಹೋಗುವಾಗ ಇನ್ನೊಬ್ಬ ವ್ಯಕ್ತಿ ಅಲ್ಲಿಗೆ ಸೇರಿಕೊಂಡ. ಅವನು ಅಂದರೆ ಅಲ್ಲೇ ಇದ್ದ ಮೋಸ್ಟ್ಲಿ ಅವನು ಅಂತ ಅನಿಸುತ್ತೆ, ಅಂದರೆ ಕುಳ್ಳಿಗೆ ದಪ್ಪಗೆ ಒಂದು ವ್ಯಕ್ತಿ ಇದ್ದವನು, ಅವನು ಲುಂಗಿ ಹಾಕ್ಕೊಂಡಿದ್ದ. ಸರಿ, ಇವರೆಲ್ಲ ಯಾಕೋ ನಾನು ಆ ಕಡೆ ಎಲ್ಲ ನೋಡಿದೆ, ಆಟೋನ ಹೋಗಿ ಅಲ್ಲಿ ನಿಂತ್ಕೊಂತು. ಆಟೋ ಹೋಗಿ ಅಲ್ಲಿ ನಿಂತ್ಕೊಂಡು ಮತ್ತೆ ಮುಂದಕ್ಕೆ ಹೋಗ್ತು, ಮತ್ತು 2 ಬೈಕ್ಗಳು ಅಲ್ಲೇ ನಿಂತ್ಕೊಂಡ್ವು. ಬಟ್ ಇವರೆಲ್ಲರೂ ಅಲ್ಲಿ ಸೇರಿಕೊಂಡಾಗ ನಾವೇನು ಮಾಡಿದ್ವಿ, ನಮ್ಮ ಅಜ್ಜಿ ಇದ್ರಲ್ಲ ಅವ್ರಿಗೊಂದು ನೇಚರ್ ಕಾರ್ ಬಂತಂತ ಹೇಳ್ಬಿಟ್ಟು ಒಂದು ಸೈಡಲ್ಲಿ ಮರ ಇತ್ತು, ಅಲ್ಲಿ ಆ ಮರದ ಹತ್ರ ಹೋಗೋಣ ಅಂತ ಹೇಳಿದ್ರು. ಅವರಲ್ಲಿ ಕೂತ್ಕೊಂಡ್ರು. ಅಲ್ಲಿ ಹೋದಾಗ ನಾನು ನಿಂತ್ಕೊಂಡಾಗ ಜೋರಾಗಿ ಕರ್ಕಶವಾಗಿ ಕೂಗೊಂದು ಸೌಂಡ್ ಬಂತು ನನಗೆ. ಆ ಸೌಂಡ್ ಬಂದಾಗ ಮರದ ಕಡೆ ಈ ಕಡೆ ತಿರುಗಿ ನೋಡಿದಾಗ ಅಲ್ಲಿ ಒಂದು ಕಾರ್ ಬಂತು, ಬೂದು ಬಣ್ಣದ ಕಾರ್ ಬಂತು, ದೊಡ್ಡ ಕಾರು, ಒಳ್ಳೆ ಕಾರು. ಅಲ್ಲಿ ಬಂದಾಗ ಅಲ್ಲಿ ಒಂದು ಅಂದರೆ ಅದಕ್ಕಿಂತ ಮುಂಚೆನೇ ಏನಾಯಿತು ಅಂದರೆ, ನಾವಿಲ್ಲಿ ಬಂದಾಗ ಇವರು ಬರೋಕ್ಕೆ ಮುಂಚೆನೇ ಇವರು ನಮ್ಮನ್ನು ಮಾತಾಡಿಸಿ ಅಲ್ಲಿಗೆ ಹೋದ್ಮೇಲೆ ಹುಡುಗಿ ಛತ್ರಿ ಹಿಡ್ಕೊಂಡು ಹೋದ್ಲು. ಒಂದು ಹುಡುಗಿ ಛತ್ರಿ ಹಿಡ್ಕೊಂಡು ಹೋಗಿದ್ದು. ಆ ಹುಡುಗಿನ ನಾವು ನೋಡಿದ್ವಿ. ನಾನು ನೋಡಿದೆ ಏನಕ್ಕೆ ಅಂದರೆ, ಆ ಹುಡುಗಿ ನನ್ನ ಸೋದರತ್ತೆ ಮಗಳ ಥರ ಇದ್ಲು ಹುಡುಗಿ. ನೋಡಿ ಕೆಂಚಮ್ಮ, ಅವರು ನಮ್ಮ ಜ್ಯೋತಿ ಥರ ಇದಳಲ್ವ ಹುಡುಗಿ, ನಾನು ಹಂಗೆ ಅನ್ಕೊಬಿಟ್ಟೆ ಅಂತ ಅಂದ್ಬಿಟ್ಟು ಅವ್ರ ಹತ್ರನೂ ಕೂಡ ನಾನು ಹೇಳಿದೆ. ಆವಾಗ 1-2 ಸೆಕೆಂಡ್ ಆ ಹುಡುಗಿನೇ ನೋಡಿದೆ, ಚೆನ್ನಾಗಿದ್ಲು ಹುಡುಗಿ ಅಂತ ಅಬ್ಸರ್ವ್ ಮಾಡಿದೆ. ಆಮೇಲೆ ಸರಿ ಇವರೆಲ್ಲ ಹೋದರು. ಅಂದರೆ ಅವ್ರು ಮುಂಚೆನೇ ಹೊರಟೋಗ್ಬಿಟ್ರು, ಇವಳು ಬರ್ತಾ ಇದ್ದಾಳೇನೋ ಮೆಸೇಜ್ ಬಂತೇನೋ, ಅವ್ರು ಅಲ್ಲಿಗೆ ಆ ಕಡೆ ಹೊರಟೋಗ್ಬಿಟ್ರು, ಇಲ್ಲಿ ಬಿಟ್ಟು, ಈ ಜಾಗ ಬಿಟ್ಟು. ಸರಿ, ನಾವು ಈಗ ಈ ಕಡೆ ಹೋದ್ವಲ್ಲ ಮರದ ಹತ್ರ. ಆಮೇಲೆ ಹೋಗಿದ್ದು ನಾವು. ಹೋದಾಗ ಒಂದು ಸೌಂಡು ಜೋರಾಗಿ ಅಪ್ಪ ಅಮ್ಮ ಅಂತಲೇ ಏನೋ ಒಂದು ಸೌಂಡ್ ಬಂತು. ಬರುವಾಗ ನಾನು ಹಿಂಗೆ ತಿರುಗಿ ನೋಡಿದೆ, ಇಲ್ಲಿ ಹೋಗಿದ್ದು ಹುಡುಗಿನೇ ಅಲ್ಲಿ ಇನ್ನು ಬಲ ಆ ಹುಡುಗಿ ಈ ಥರ ಜಡಿ ಮುಡಿ ಆಡ್ತಾ ಇದ್ದಾಳೆ. ಬಟ್ ಅವರು ಎಳಿತಾ ಇದ್ದಾರೆ. ಆಮೇಲಿಂದ ಆ ಹುಡುಗಿ ಛತ್ರಿ ಕೆಳಗಡೆ ಬೀಳ್ತು, ಮತ್ತು ಒಂದು ಖರ್ಚಿಪೋ ಏನಕ್ಕೆ ಬೀಳ್ತು, ಈ ಹುಡುಗಿ ಕಡೆಯಿಂದ ಬೀಳ್ತು, ಅವ್ರ ಕೈಲೇ ಇತ್ತು, ಅದು ಗೊತ್ತಿಲ್ಲ. ಆಮೇಲೆ ಹುಡುಗಿ ಕೈನ ಹಿಂದಗಡೆ ತಿರುಗೋದ್ರು. ಅದಾದಮೇಲೆ ಏನೋ ಗೊತ್ತಿಲ್ಲ, ಬಾಯಿ ಮುಚ್ಚಿದ್ರೋ ಏನು ಮುಚ್ಚಿದ್ರೋ ಗೊತ್ತಿಲ್ಲ, ಸೌಂಡ್ ಬರಲಿಲ್ಲ. ಬಟ್ ನಾನು ಆ ಕಡೆ ಓಡ್ತಾ ಇದ್ದೆ. ಇನ್ನೊಂದು ಅಷ್ಟು ದೂರ ಹೋಗಬೇಕು, ಅಷ್ಟರಲ್ಲಿ ಹುಡುಗಿನ ಕಾರೊಳಗೆ ದಬ್ಬಿದ್ರೆ ಆಟೋಳಿಗೆ ದಬ್ಬಿದ್ರು ಗೊತ್ತಿಲ್ಲ. ಆದರೆ ಆ ಕಾರು ಫಸ್ಟ್ ಹೋಯ್ತು, ಆಮೇಲೆ ಕಾರಿಂದ ಆಟೋ ಹೋಯ್ತು, ಪಾಸಾಗ್ಬಿಟ್ಟಾಗ ಇನ್ನೊಬ್ಬ ಅಲ್ಲಿ ಇದ್ದ, ಅವನು ಅದೇ ತಪ್ಪಿಗೆ ಕುಳ್ಳಿಗೆ ಇದ್ನಲ್ಲ ವ್ಯಕ್ತಿ, ಅವನನ್ನು ಕೇಳಿದೆ ನಾನು, ಏನು ಈ ಥರ ಎಲ್ಲ. ಅವನು ಈ ಕಡೆ ನಾವು ಬಂದುಬಿಡ್ತೀವಿ ಅನ್ನೋ ಒಂದು ಉದ್ದೇಶದಿಂದ ಅವನಲ್ಲಿ ವೆಯ್ಟ್ ಮಾಡ್ತಿದ್ದಾನೆ. ಅವರು ಹೊರಟೋದ್ಮೇಲೆ ಇವನು ಬಂದ್ಬಿಟ್ಟು ನಮ್ಮನ್ನು ಕೇಳ್ದೆ. ಇವನು ಬರ್ತಾ ಇದ್ದ, ನಾನು ಅವನನ್ನು ಕೇಳಿದೆ, ಅಲ್ಲ ಹುಡುಗಿ ಯಾಕೆ ಹಂಗೆ ಆ ಥರ ಕಿರ್ಚ್ಕೊಂತು, ಮತ್ತು ಅವರೆಲ್ಲ ಸೇರಿಕೊಂಡು ಈ ಥರ ಎಲ್ಲ ಮಾಡಿದ್ರು, ಹುಡುಗಿ ಯಾವ ಕಡೆ ಹೋಯ್ತು, ಎಲ್ಲೂ ಹೋಯ್ತು, ಏನಾಯಿತು ಅಂತ ನಾವು ಕೇಳಿದ್ವಿ. ಇಲ್ಲ, ಅದು ಅವ್ರ ಮನೆಯಿಂದ ಏನೋ ಬೇಜಾರಲ್ಲಿ ಬಂದಿತ್ತು, ಅದಕ್ಕೆ ಅವ್ರ ಮನೆಯವರು ಬಂದು ಕರ್ಕೊಂಡು ಹೋದ್ರು ಅಂತ. ಕರ್ಕೊಂಡು ಹೋಗೋಕೆ ಯಾಕೆ ಇಷ್ಟೊಂದೆಲ್ಲ ಏನು ಮಾಡಿದ್ರು, ಮತ್ತು ಜೋರಾಗಿ ಕಿರ್ಚ್ಕೊಂಡ್ಲವಳು. ಬೇಜಾರಿದನೇ ಬಂದರೆ ಅವ್ರ ಮನೆಯವರೇ ಬಂದಿರೋರು ಆಗಿದ್ರೆ ಕಿರ್ಚ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಕೇಳಿದಾಗ, ನಿಮಗೆ ಯಾಕೆ ಬೇಕು ಅದು, ನೀವು ಯಾವ ಊರು, ನೀವು ಎಲ್ಲಿಂದ ಬಂದ್ರಿ, ನೀವು ಸುಮ್ಮನೆ ಹೋಗಿ, ನಿಮಗೆ ಯಾಕೆ ಬೇಕದೆಲ್ಲ ಅಂತ ಆಯಪ್ಪ ಹೇಳ್ದೆ, ಕುಳ್ಳಿಗೆ ಇದ್ದವನು. ಸರಿ, ನಾವು ಹಂಗೆ ಹೇಳ್ಬಿಟ್ಟು ಸ್ವಲ್ಪ ಹೊತ್ತಲ್ಲೇ ನಿಂತಿದ್ದೀವಿ, 1-2 ಸೆಕೆಂಡ್ ಆ ಕಡೆನೇ ನೋಡ್ತಾ, ಆ ಕಡೆ ಈ ಕಡೆ, ನೀವು ಹೋಗಿ ಈಗ ಅಂತ ಅವನು ಹೇಳ್ದೆ. ಸರಿ ಅಂದ್ಬಿಟ್ಟು ನಾವು ಆ ಕಡೆಯಿಂದ ನಡ್ಕೊಂಡು ಬಂದು ಮುಂದೆ ಬಂದು, ನಾವು ಸುಮ್ಮನೆ ವ್ಯರ್ಥ ಆಯ್ತಲ್ಲ ಇಲ್ಲಿ ಬಂದಿದ್ದು, ವೇಸ್ಟ್ ಆಯಿತು ಅಂತ ತಿಳ್ಕೊಂಡು ಮತ್ತು ನಾವು ಅಲ್ಲಿಂದ ಬಂದು ಬಸ್ ಹತ್ಕೊಂಡು ಸುಬ್ರಹ್ಮಣ್ಯ ಹೋಗ್ಬಿಟ್ಟು ಅಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಮತ್ತು ನಾವು ವಾಪಸ್ ಬಂದ್ವಿ. ನೈಟು ಅಂದರೆ ಅದು ನಾಳೆ ಬೆಳಗ್ಗೆ ನಾವು ಬಂದ್ವಿ. 9ನೇ ತಾರೀಕಿದ್ದು ಇದು ನಡೆದಿದ್ದು 9ನೇ ತಾರೀಕಲ್ಲಿ, ಮತ್ತು 10ನೇ ತಾರೀಕು ನಾವು ಆಲ್ರೆಡಿ ಮಂಡ್ಯದಲ್ಲಿದ್ವಿ. ಆವಾಗ ಅಲ್ಲಿಂದ ಬರೋ ಅಷ್ಟರಲ್ಲಿ ನಾವೇನು ತಿಳ್ಕೊಂಡ್ವಿ ಅಂದರೆ, ಅದು ಏನಾಯಿತು ಏನೋ, ಅಲ್ಲಿ ಬಸ್ಸಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಅದ್ರ ಬಗ್ಗೆ ಥಿಂಕ್ ಮಾಡಿದ್ವಿ. ಆದರೆ ಆಮೇಲೆ ನಮ್ಗೆ ಅನ್ನಿಸ್ತು, ಏನೋ ಅಲ್ಲಿ ವಿಚಾರ ಏನೋ ನಮ್ಗೆ ಗೊತ್ತಿಲ್ಲ, ನಾವೇನು ಯಾರಿಗೆ ಹಂಗೂ ನಾವು ಏನಾದ್ರು ಆಗಿದೆ ಹಂಗೆ ಅಂದರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೇಳ್ಬೋದಾಗಿತ್ತು ಅಂತ ನಾವು ಮಾತಾಡ್ಕೊಂಡ್ವಿ. ಅಯ್ಯೋ ಅವ್ರ ಅಜ್ಜಿ, ಅಯ್ಯೋ ಮೇಡಮ್ ನೀವು ಯಾಕೆ ಅದೆಲ್ಲ ತಲೆ ಕೆಡಿಸ್ಕೊತೀರಿ, ಅಲ್ಲಿ ಏನಾಯಿತು ನಡ್ರಿ ನಮ್ಮ ಪಡೆಗೆ ನಾವು ಹೋಗುವ ಅಂತ ಇವ್ರು ಹೇಳಿದ್ರು. ಸರಿ ಅಂದ್ಬಿಟ್ಟು ನಾವು ಬಂದ್ಬಿಟ್ಟಾಗ ನಾನು ಅದು ಅಲ್ಲಿಗೆ 1-2-3 ದಿವಸ ಬಂದು ಇವ್ರ ಅಕ್ಕ ಇವ್ರ ಹತ್ರ ಎಲ್ಲ ಹೇಳ್ಕೊಂಡೆ ನಾನು, ಈ ಥರ ಆಯಿತು ಅಲ್ಲಿ ಧರ್ಮಸ್ಥಳ ಅಂತ ಹೋದಾಗ ಒಂದು ಮಗುನ ಹುಷಾರು, ಹೆಣ್ಮಕ್ಳನ್ನೆಲ್ಲರೂ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರೆ ಹಾಗೆ ಹೇಗೆ ಅಂತ. ಯಾಕೆಂದರೆ ಇವರ ಅಣ್ಣನ ಮಕ್ಕಳೆಲ್ಲರೂ ಹೆಣ್ಮಕ್ಳಿದ್ರು, ಅದಕ್ಕೆ ನಾನು ಅವ್ರ ಹತ್ರ ಎಲ್ಲ ಮಾತಾಡಿದೆ. ಆಮೇಲೆ ಒಂದು 5-6 ದಿವಸ ಆದಮೇಲೆ ಅದನ್ನು ಬಿಟ್ಟಾಕ್ತೆ ನಾನು. ಅದ್ರ ಗೋಜಿಗೆ ಹೋಗಲಿಲ್ಲ, ತಲೆಯಿಂದ ತೆಗೆದಾಕ್ಬಿಟ್ಟು ಸುಮ್ಮನೆ ನಮ್ಮ ಜೀವನಕ್ಕೆ ನಾವಿದ್ವಿ. ಆಮೇಲೆ 2023ರಲ್ಲಿ ನಾವು
ಇದು ಅಂದರೆ ನಮಗೆ ಆವಾಗ ಸ್ಕ್ರೀನ್ ಟಚ್ ಮೊಬೈಲ್ ಇರಲಿಲ್ಲ. ಆಮೇಲೆ ಇದು ಟಿ ವಿ ಅಂತೂ ನಮ್ಮ ಮನೇಲಿ ಇಲ್ಲವೇ ಇಲ್ಲ. ಹಾಗಾಗಿ ನನಗೆ ವಿಚಾರಗಳೇನು ಇದು ಎಲ್ಲೂ ಬೆಳಕಿಗೆ ಬರಲಿಲ್ಲ. ಮೋಸ್ಟ್ಲಿ ಇವ್ರು ಏನಾರು ಅನೌನ್ಸ್ ಮಾಡಿ ಎಲ್ಲ ಟಿ ವಿ ಚಾನಲ್ಗಳಲ್ಲಿ ಕೊಟ್ಟಿದ್ದರೆ ನಾನು ಯಾರಿಗೂ ಯಾರ ಮಾತನ್ನು ಯಾವತ್ತೂ ಕೇಳಿಸೋಳಲ್ಲ. ಮೋಸ್ಟ್ಲಿ ನಾನು ಆಗಲೇ ಬಂದು ಧರ್ಮಸ್ಥಳಕ್ಕೆ ನಾನು ವರದಿ ಒಪ್ಪಿಸ್ತಿದ್ನೋ ಏನೋ ಗೊತ್ತಿಲ್ಲ. ಬಟ್ ಇದನ್ನೆಲ್ಲ ನನಗೆ ಯಾವುದು ಗೊತ್ತಾಗ್ದಂಗೆ ಆಯಿತು, ನಡುವೆ ಪರದೆ ಎಳ್ದಂಗೆ ಆಯಿತು. ಆಮೇಲೆ 2023 ಇವರು ಸರ್ ಇದೆಲ್ಲ ಕೊಟ್ಟಾಗ ಮತ್ತು ಯಾವುದೇ ಚಾನಲಲ್ಲಿ ಈ ಥರ ಎಲ್ಲ ಬಂದಾಗ ಹೌದು ಈ ಹುಡುಗಿನ ನನಗೆ ಫ್ಲಾಶ್ ಆಯಿತು. ಅವತ್ತು ನಾವು ಹೋಗಿದ್ವಿ. ಯಾಕೆ ಅವತ್ತು ಹೋಗಿದ್ವಿ ಅಂದರೆ ಅವತ್ತು ನಮ್ಮ ತಂದೆ ಯಾವತ್ತೂ ಪ್ರತಿ ವರ್ಷವೂ ಹೋಗ್ತಾಯಿದ್ರು ಧರ್ಮಸ್ಥಳಕ್ಕೆ. ಅದಕ್ಕೆ ನಾನು ಆವತ್ತು ನಮ್ಮ ತಂದೆದು ಇದು ಒಂದು ಸತ್ತ 1 ವರ್ಷಕ್ಕೊಂದು ಸಾರಿ ಏನೋ ಮಾಡ್ತಾರಲ್ಲ ಆವತ್ತಿನ ದಿವಸ ಅಲ್ಲಿಗೆ ನಾನು ಹೋಗಿದ್ದೆ. ನಮ್ಮ ತಂದೆ ಹೆಸರು ಏನೇನೋ ಹೊಣೆಕೆ ಹಾಕಬೇಕಂತ. ಆಗ ಅದನ್ನು ಮುಗಿಸ್ಕೊಟ್ಟು ಆಮೇಲೆ ಆ ಥರ ಅದು ನೆನಪು ನನಗೆ ಚೆನ್ನಾಗಿದೆ. 8ನೇ ತಾರೀಕು ನಾನು ಹೋಗಿದ್ದು, 9ನೇ ತಾರೀಕಲ್ಲಿತ್ತು, 10ನೇ ತಾರೀಕು ನಾವು ವಾಪಸ್ ಬಂದ್ವಿ ಅಂತ. ಸರಿ, ಅಷ್ಟಾದಮೇಲೆ ಇದೆಲ್ಲ ಚಾನಲ್ಗಳಲ್ಲೇ ಹುಡುಗಿನ ಫಸ್ಟ್ ನೋಡಿದೆ ನಾನು. ಹುಡುಗಿನ ನೋಡುವಾಗ ನನಗೊಂದು ಫ್ಲ್ಯಾಶ್ ಬ್ಯಾಕ್ ಹೋದೆ. ನಾನು ಹೋಗುವಾಗ ಈ ಜಾಗ ಅದು ಅವತ್ತು ನಾವು ನೋಡಿದ ಹುಡುಗಿ ಇದೇನೆ. ಅವತ್ತು ಆ ಮಾತಾಡಿದ ಮನುಷ್ಯ ಅದು ಎಲ್ಲೋ ಯಾರ ಹತ್ರನೋ ಒಂದು ಚಾನಲಲ್ಲಿ ಇಂಥದ್ದು ಯೂಟ್ಯೂಬಲ್ಲಿ ಅವನು ತೊದಲಿಸ್ಕೊಂಡು ಮಾತಾಡ್ತಿದ್ದದನ್ನ ನಾನು ಚೆನ್ನಾಗಿ ಮನದಟ್ಟು ಮಾಡಿಕೊಂಡೆ. ಈತನೇ ನಮ್ಮನ್ನು ಬಂದು ಮಾತಾಡಿಸ್ತಾ, ಆಮೇಲೆ ದಪ್ಪ ಮುಖ ಇದ್ದನು ಬಂದು ಮಾತಾಡಿಸ್ತಾ, ಆಮೇಲೆ ನಿಚ್ಚು ಅಂತ ಹೇಳಿದವನು ಕಾರಿಂದ ಇಳಿದವನು ಟಿಪ್ ಟಾಪಾಗಿ ಹಿಂಗೆ ಇದೆಲ್ಲ ಇನ್ಶರ್ಟ್ ಮಾಡಿಕೊಂಡು ಈ ಕಾರಿಂದ ಇಳಿದಿದ್ದಷ್ಟೇ. ಆಮೇಲೆ ಅವನು ಹತ್ಕೊಂಡಿದ್ದಷ್ಟೇ. ಇಷ್ಟೆಲ್ಲ ನೋಡಿದ್ವಿ ಅಷ್ಟೇ. ಅದನ್ನೆಲ್ಲ ನೋಡಿದಾಗ ನನಗೆ ಆವಾಗ ಇನ್ನಿಷ್ಟು ಈ ಹುಡುಗಿ ಕೊಲೆ ಆಗಿದೆ, ಅತ್ಯಾಚಾರ ಆಗಿದೆ, ನಾವಲ್ಲಿ ನೋಡಿದ್ದು ಇದೇ ಹುಡುಗಿನ ಅಂತ ನನಗೆ ಫ್ಲಾಶ್ ಆಯಿತು. ಆಗ ಏನು ಮಾಡೋದು ಇದನ್ನು ನಾವು ನೋಡಿದ್ದೀವಲ್ಲ, ಇವರು ಇಷ್ಟು ಜನ ಬಂದು ಮಾತಾಡ್ಸಿದ್ರು ನಮ್ಮನ್ನು, ನಾವು ನೋಡಿದ್ದೀವಿ, ಎಲ್ಲೋಗಿ ಹೇಳಬೇಕು, ಏನು ಮಾಡಬೇಕು ಅಂತ ನನ್ನ ಮನಸ್ಸು ಭಾಳ ನೋವಾಯ್ತಿತ್ತು. ಆಮೇಲೆ ನಿದ್ರೆ ಬರ್ತಾ ಇರಲಿಲ್ಲ ನನಗೆ. ಆದರೆ ನಾನು ಯಾವತ್ತೂ ಮೊಬೈಲ್ ಜಾಸ್ತಿ ನೋಡದೇ ಇದ್ದಳು. ಆವಾಗ ಅದನ್ನು ನೋಡೋಕ್ಕೆ ಸ್ಟಾಪ್ ಮಾಡಿದೆ ದಿನನಿತ್ಯ. ಆಮೇಲೆ ಕಂಟಿನ್ಯೂ ಮಾಡಿದೆ ಇದನ್ನು ನೋಡಲಿಕ್ಕೆ. ತುಂಬಾ ಬೇಜಾರಾಯಿತು ನನಗೆ. ಯಾವ್ಯಾವ ರೀತಿ ಇವ್ರು ಮಾಡಿದ್ರಲ್ಲ ಅದನ್ನೆಲ್ಲ ನೆನೆಸ್ಕೊಂಡು ತುಂಬಾ ದುಃಖ ಆಯಿತು ನನಗೆ. ಏನು ಮಾಡೋದು ಅಂತ ಕಾಯ್ತಾ ಇದ್ದೆ. ಅಷ್ಟರಲ್ಲಿ ಸರ್ ಒಡನಾಡಿ ಇದರಿಂದ ಒಂದು ಆ್ಯಡ್ ಕೊಟ್ಟಿದ್ರು, ಯಾರಾದರೂ ಭಾಗವಹಿಸ್ಬೋದು ಅಂತ. ಹೌದು, ನಾನು ಅಲ್ಲಿ ಹೋಗಿ ಮಾತಾಡಬೇಕು ಅಂತ ಅಲ್ಲಿ ಹೋದೆ. ಆವಾಗ ನೀವೇನು ಮಾತಾಡಬೇಡಿ, ಏನು ವಿಷಯ ಹೇಳಿ ಅಂತ ಕೇಳಿದಾಗ ಇವ್ರ ಹತ್ರ ನಾನೆಲ್ಲ ಹೇಳ್ಕೊಂಡೆ. ಆಮೇಲೆ ಇದೆಲ್ಲ ಇಷ್ಟೆಲ್ಲ ನಡೀತಾ ಇದೆ, ನೀವು ಹೋಗಿ ಎಲ್ಲ ಕಡೆ ಪ್ರಚಾರ ಮಾಡ್ಕೊಳಕ್ಕೆ ಹೋದರೆ ನೀವು ಉಳಿಯಲ್ಲ, ಇಷ್ಟೆಲ್ಲ ಆಗಿದೆ, ನೀವು ಹೋಗಿ ನೋಡೋಣ ಮುಂದೆ ಏನಾಗುತ್ತೆ ಅಂತ ಅವ್ರು ನನ್ನನ್ನು ಕಳಿಸ್ಬಿಟ್ರು. ನನಗನ್ನಿಸ್ತು ಅವಾಗ ಇವ್ರಿಗೆ ಯಾರಿಗೂ ನನ್ನ ಮೇಲೆ ನಂಬಿಕೆ ಬಂದಿಲ್ಲ ಅಂತ ನನಗೊಂದು ಮೂಲೆಯಲ್ಲಿ ಅನ್ನಿಸ್ತು ಅವತ್ತು. ಆವಾಗ ಇರಲಿ ಬಿಡು ಅಂದರೆ ಇವತ್ತಿನ ಕಾಲ ಇದೇನೆ, ಸತ್ಯ ಯಾರು ಕಂಡ್ರೂ ಕಾಣಲ್ಲ ಅಂತ ಇರಬೇಕು, ಕಂಡಿಲ್ಲ ಅಂತ ಇರಬೇಕು. ಅಂಥ ಪರಿಸ್ಥಿತಿಲಿ ನಾನೊಬ್ಳು ಬಂದು ಹೇಳಿದಾಗ ಇವರು ಇದನ್ನು ಅಷ್ಟೊಂದು ಇದು ಮಾಡ್ತಾಯಿಲ್ಲ ಅಂದಾಗ ಏನು ಮಾಡೋಕ್ಕಾಗಲ್ಲ ಅಂತ ನಾನು ಬಂದೆ. ಆಮೇಲೆ ಬಂದ ಮೇಲೆ ನಮ್ಮ ಪಾಡಿಗೆ ನಾವು ಸುಮ್ಮನಿದ್ವಿ. ಅದು ಇತ್ತೀಚೆಗೆ ಇವಾಗ ಹಿಂಗೆಲ್ಲ ಆಗ್ತಾ ಇರಬೇಕಾದ್ರೆ SIT ರಚನೆ ಆಗಿದೆ. ಹಿಂಗೆಲ್ಲ ಮಾಡುವಾಗ ಭಯ ಏನೂ ಇರೋಲ್ವಲ್ಲ. ಇವಾಗ ಒಂದು ವೇಳೆ ಹಂಗೆ ಭಯ ಇದ್ದರೂ ಕೂಡ ಸತ್ಯನ ಮರೆಮಾಚೋದ್ರಲ್ಲಿ ಏನೂ ಅರ್ಥ ಇಲ್ಲ. ನಾವಾದರೂ ಎಷ್ಟು ದಿವಸ ಬದುಕಿರ್ತೇವೆ ಇಲ್ಲಿ. ಇಂಥ ಒಂದು ಘಟನೆಯನ್ನು ಬೆಳಕಿಗೆ ತರುವಾಗ ನಾವು ಅದರಿಂದ ನಮಗೊಂದು ಸಾವಾದರೂ ಅಥವಾ ಇನ್ನೊಂದಾದರೂ ಅದ್ರಲ್ಲಿ ಭಯ ಪಡುವಂಥದ್ದು ಏನೂ ಇಲ್ಲ. ಯಾಕಂದರೆ ನಮ್ಮ ಕರ್ತವ್ಯಗಳೆಲ್ಲ ಮುಗಿದಿದೆ. ಈಗ ಇನ್ನೂ ಭಯಪಡೋ ಅವಶ್ಯಕತೆ ಇಲ್ಲ. ಇಂಥದ್ದನ್ನು ನೋಡಿರೋರೇ ಇದೇ ಒಂದು ಕಾರಣದಿಂದ ಎಲ್ಲವೂ ಹೈಡಾಗ್ತಾ ಇರೋದು. ಯಾಕೆ ಹೇಳಿ, ಸತ್ಯ ಗೊತ್ತಿದ್ರೂ ದೊಡ್ಡ ವ್ಯಕ್ತಿಗಳೆಲ್ಲ ಇದನ್ನು ಮುಚ್ಚಾಕ್ತಾ ಇರೋ ಕಾರಣ ಇದೆ. ನಾವು ಮುಂದೆ ಹೋದರೆ ಏನಾಗುತ್ತೋ, ಇಲ್ಲ ನಮಗೇನು ಸಿಕ್ಕರೆ ಅದ್ರಲ್ಲಿ ನಾವು ಇನ್ನೂ ಚೆನ್ನಾಗಿ ಬದುಕ್ಬೋದು. ಈ ಒಂದು ಮೆಂಟಾಲಿಟಿ ಇಟ್ಕೊಂಡಿರುವಂಥ ಚೀಪ್ ಜನಗಳು ಇವಾಗ ಇರೋದ್ರಿಂದ ಇದು ಯಾವುದು ಬೆಳಕಿಗೆ ಬರ್ತಾ ಇಲ್ಲ. ಇದನ್ನು ನಾನು ಏನೋ ಸರ್ಕಾರದ್ರು ಬಂದಿದ್ದು ನಾನು ಹೇಳ್ಕೊಂಡೆ. ಇಷ್ಟರಲ್ಲಿ ಏನು ಇದು ಸತ್ಯ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ನಾನು ಯಾವತ್ತೂ ಯಾರ ಮುಂದೆನೂ ಎಲ್ಲ ಹೋಗಿ ಯಾವ್ದ್ರಲ್ಲೂ ಭಾಗವಹಿಸಿಲ್ಲ. ಇದೊಂದು ಘಟನೆ ನೋಡಿದಾಗ, ಇದೆಲ್ಲ ಬೆಳಕಿಗೆ ಬಂದಾಗ ಇದನ್ನು ಸುಮ್ಮನೆ ಬಿಡಬಾರ್ದು, ಇದನ್ನು ಹೇಳ್ಬೇಕು ಅಂತ ನನ್ನ ಮನಸ್ಸು ತುಂಬಾ ಅಡಿಕ್ಟ್ ಆಗಿಬಿಟ್ಟಿದೆ, ಸೇರ್ಕೊಂಬಿಟ್ಟಿದೆ ಅದರೊಳಗೆ. ಇದನ್ನು ಮಾಡಬೇಕು ಅಂತ, ಇದನ್ನು ಹೇಳ್ಬೇಕು ಅಂತ. ಅದರಿಂದ ಮತ್ತು ನನಗೆ ಇದರಿಂದ ಯಾವ ಲಾಭವೂ ಇಲ್ಲ. ಮತ್ತು ಇನ್ನೊಂದು ನೀವು ಯಾರು ನನಗೆ ಗೊತ್ತಿಲ್ಲ, ಸರ್ರು ಗೊತ್ತಿಲ್ಲ, ಇವರು ಗೊತ್ತಿಲ್ಲ, ಯಾರೂ ಗೊತ್ತಿಲ್ಲ. ನಾನು ತಿಳುವಳಿಕೆ ಇಲ್ದವಳು ಅಲ್ಲ.
ಜೊತೆಗೆ ಇಂಥ ಘಟನೆಗಳ ಬಗ್ಗೆ ಹೋದರೆ ಏನಾಗುತ್ತೆ ಹೆಂಗಾಗ್ಬೋದು ಅನ್ನೋದು ಗೊತ್ತಿರುತ್ತೆ ನನಗೆ. ಆದರೂ ಸಹ ಇಂಥವೆಲ್ಲ ಹಿಂಗೆ ಆಗ್ತಾ ಇರೋದಕ್ಕೆ ನಮ್ಮ ಹೆಣ್ಣು ಮಕ್ಕಳಿಗೆ ಉಳಿಗಾಲ ಇಲ್ಲ. ಮುಂದಿನ ಪೀಳಿಗೆಗಾದರೂ ಇಂಥ ಘಟನೆಗಳು ನಡೀಬಾರ್ದಲ್ಲ. ಅದಕ್ಕೆ ಇದೊಂದು ಎಲ್ಲ ಈ ಒಂದು ವಿಚಾರನ ಎಲ್ಲರ ಮುಂದೆ ಬಹಿರಂಗವಾಗಿ ಇದನ್ನು ಬಿಚ್ಚಬೇಕು ಅನ್ನೋ ಒಂದು ಮನಸ್ಸಿದೆ ನನಗೆ. ದಯವಿಟ್ಟು ತಾವೆಲ್ಲರೂ ಇದೆಲ್ಲ ಸಹಕರಿಸಿ ಇದನ್ನು ಒಂದು ಬೆಳಕಿಗೆ ತರಕ್ಕೆ ಆಸ್ಪದ ಮಾಡಿಕೊಡ್ಬೇಕು ಅಂತ ತಮ್ಮನ್ನೆಲ್ಲ ಕಳಕಳಿಯಿಂದ ಕೇಳ್ಕೊತೀನಿ. ನಮಸ್ಕಾರ. SIT ಮುಂದೆ ಆಮೇಲೆ ಸರ್ ಬಂದಿದ್ದಾಗ SIT ಅವ್ರಿಗೆ ಕಾಲ್ ಮಾಡಿಕೊಟ್ರು. ನಾನು ಇದೇ ವಿಚಾರನ ಅವ್ರ ಹತ್ರ ಹೇಳಿದೆ, ಅಲ್ಲಿ ನಡೆದಿರೋ ಘಟನೆ ಏನಿದೆ ಇವಾಗ ಹೇಳಿದ್ನಲ್ಲ ತಮ್ಮ ಮುಂದೆ ಇವಾಗ ಇಷ್ಟೋ ತನಕ ಮಂಡಿಸಿದ್ನಲ್ಲ, ಆ ವಿಚಾರವನ್ನು ಅವ್ರ ಹತ್ರ ಎಳೆಯಾಗಿ ಬಿಚ್ಚಿ ಇಡ್ಬೇಕಾದ್ರೆ ಅದ್ರಲ್ಲಿ ಒಂದಿತ್ತು ಅಕ್ಟೋಬರ್ ಅಂತ ಹೇಳಕ್ಕೆ ಹೋಗಿ ಮಂತು ಒಂದು ಮಿಸ್ ಇದಾಗಿ ತಿಂಗಳು ಬದಲಾವಣೆ ಆಗ್ಬಿಟ್ಟಿದೆ. ಅಲ್ಲಿ ನಾನು ಅಕ್ಟೋಬರಲ್ಲಿ ಹೋಗಿದ್ದು, ಅದು 9/10 ಹೇಳಕ್ಕೆ ಹೋಗಿ 9 ಏನು ಹೇಳಿದೆ. ನಾವು 9ನೇ ತಾರೀಕಲ್ಲಿ ಅಲ್ಲಿ ಇದ್ದಿದ್ದು, ಬಟ್ ತಿಂಗಳು 9 ಹೇಳ್ಬಿಟ್ಟಿದ್ದೀನಿ. ಇದೊಂದೇ ಇದ್ದಿದ್ದು. ಇಲ್ಲ ಬೇರೆ ವಿಚಾರ ಎಲ್ಲ ಸಂಕ್ಷಿಪ್ತವಾಗಿ ಅವ್ರ ಹತ್ರ ಮುಂದೆ ಇಟ್ಟಿದ್ದೀನಿ. ಇದನ್ನು ಅವರು ಯಾವ ರೀತಿ ಅಕ್ಸೆಪ್ಟ್ ಮಾಡ್ಕೋತಾರೆ ಅಂತ ಗೊತ್ತಿಲ್ಲ, ಬಟ್ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ನಾನು ಎಲ್ಲಿ ಬೇಕಾದರೂ ಬಂದು ಸತ್ಯ ಹೇಳ್ತೀನಿ. ನಾನು ಇದನ್ನು ಮುಚ್ಚಿಡೋಕ್ಕೂ ಅಂತ ಯಾರಿಗೂ ಎದುರುಕೊಂಡಲ್ಲ, ಅಥವಾ ಅದನ್ನು ನನ್ನ ಮನಸ್ಸಿಗೆ ದ್ರೋಹ ಮಾಡಿ ನಾನು ಇಟ್ಕೊಳ್ಳೋಕ್ಕೂ ಆಗಲ್ಲ. ಅಥವಾ ಇಂಥ ವಿಚಾರಗಳಲ್ಲಿ ನಾನು ಎಲ್ಲೂ ಭಾಗಿಯಾಗಿಲ್ಲ. ಯಾವ ವಿಚಾರನೂ ನಾನು ಇಂಥದ್ದು ಇಷ್ಟರ ಮಟ್ಟಿಗೆ ನಾನು ಗಣನೆಗೆ ತಗೊಂಡಿದ್ದೂ ಇಲ್ಲ. ಇದರಲ್ಲಿ ಭಾಳ ಇದಿದೆ, ಇದರೊಳಗಡೆ ಆಳವಾಗಿ ಅಳೆದಷ್ಟು ಅದರೊಳಗಿಂದ ಈಚೆಗೆ ತೆಗೆಯೋಷ್ಟು ಸತ್ಯಾಂಶ ಅಡಗಿದೆ. ಅದನ್ನು ನಮ್ಮಂಥವ್ರು ನಿಮ್ಮಂಥವ್ರು ಎಲ್ಲರೂ, ನಾನು ಮುಖ್ಯವಾಗಿ ಯಾವಾಗಲೂ ಹೇಳೋದೇನೆಂದರೆ, ಏನಾದರೂ ಒಂದು ವಿಚಾರ ಬಂದಾಗ ಇಂಥ ವಿಚಾರಗಳಲ್ಲಿ ಹೆಂಗಸರು ಎದ್ದು ನಿಲ್ಲಿ, ಹೆಣ್ಮಕ್ಳು ಮುಂದೆ ಬನ್ನಿ ಅಂತ ಹೇಳ್ತಿರ್ತೀನಿ. ಇದಕ್ಕೆ ಎಲ್ಲರೂ ಕರೆ ಕೊಟ್ಟರೆ ಹೆಣ್ಮಕ್ಳು ಮುಂದೆ ಅಲ್ಲ, ಎಲ್ಲರೂ ನಿಂತ್ಕೊಳ್ಳೋಕ್ಕಾಗದೇ ಇರೋ ಸಾಧ್ಯ ಆದರೆ ನಮ್ಮಂಥವ್ರು ನಿಂತ್ಕೊಂಡ್ರೆ ಒಂದು ಪ್ರಗತಿ ಅತ್ತ ಸಾಗ್ಬೋದು ನಾವು ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ಎಲ್ಲ ಹೆಂಗಸರುಗಳು ಸೇರಿಕೊಂಡಿದ್ದನ್ನು ಮುಂದೆ ತರಬೇಕು, ಇಂಥ ವಿಚಾರಗಳನ್ನು ಮುಂದಿಡಬೇಕು ಅಂತ ನಾನು ಕೇಳ್ತೀನಿ. ಇದು ತಪ್ಪಿದರೆ ಕ್ಷಮಿಸಿ ನನ್ನನ್ನು. ಆದರೂ ಅನ್ಯತಾ ಯಾರೂ ಏನೂ ತಿಳ್ಕೊಬಾರ್ದು. ನಾನು ಸತ್ಯ ಹೇಳ್ತಾ ಇದ್ದೇನೆ. ನನಗಿಲ್ಲಿ ಯಾರೂ ಗೊತ್ತಿಲ್ಲ, ಯಾರ ಪರಿಚಯವೂ ಇಲ್ಲ, ಅಥವಾ ಅಲ್ಲಿ ಸೌಜನ್ಯ ಕಡೆಯವರು ನನಗೆ ಯಾರೂ ಗೊತ್ತಿಲ್ಲ. ಆ ಏರಿಯಾದು ಅದು ಹೊಸ ನೋಡಿ. ನಮ್ಮದು ನೇಟಿವ್ ಬಂದು ಮೂಡ್ಸೀಮೆ, ಎಡಮಾರ್ನಹಳ್ಳಿ, ಕನಕಪುರ ತಾಲೂಕು. ಅಲ್ಲಿಂದ ಬಂದು ಕಾರ್ಯನಿಮಿತ್ತ ಇಲ್ಲಿ ಮಂಡ್ಯದಲ್ಲಿ ನಾವು ನೆಲೆಯಾಗಿದ್ದೇವೆ. ಆದರೆ ನೆಲೆಯಾಗಿದ್ದರೂ ಕೂಡ ನಾವು ಯಾರು ರಾಜಕೀಯ ಪಕ್ಷದವ್ರ ಜೊತೆನೂ ಇಲ್ಲ, ಅಥವಾ ಇನ್ನೊಂದು ಹಣಾಸ್ತ್ರೋ ಅಥವಾ ಇನ್ನೊಬ್ಬರು ನಮ್ಗೆ ಸಪೋರ್ಟಿವೋ ಇಂಥವ್ರು ಯಾರೂ ನಮ್ಮ ಸಂಪರ್ಕ ಇಲ್ಲ. ನಾವಾಯಿತು, ನಮ್ಮ ಕೆಲಸ ಆಯಿತು, ನಮ್ಮದೇನಿದೆ ಅಷ್ಟೇ ನಾವು ನೋಡ್ಕೊಂಡಿರೋದು. ಬಟ್ ಇಲ್ಲಿ ಈ ಥರ ಒಂದು ದೈವ ಸನ್ನಿಧಿಗೆ ಅಂತ ಹೋಗ್ಬೇಕಾದ್ರೆ ಇಷ್ಟೆಲ್ಲ ಆಗಿರ್ಬೇಕಾದ್ರೆ, ಅದು ಇಷ್ಟು ವರ್ಷದ ಮೇಲೆ ನನಗೆ 12 ವರ್ಷದ ಮೇಲೆ ನನಗೆ ಅದೆಲ್ಲ ಮರುಕಳಿಸಿ ಬಂದಾಗ, ಅದು ನನಗೆ ನನ್ನ ಮನಸ್ಸು ನಾಟ್ಕೊಂಡಾಗ ನನಗೆ ಇದನ್ನು ಬಹಿರಂಗಪಡಿಸ್ಬೇಕು ಅಂತ ನನ್ನ ಮನಸ್ಸಲ್ಲಿ ಬಂದಿದ್ದೆ. ಅದರಿಂದ ನಾನು ಮುಕ್ತವಾಗಿ ತಮ್ಮ ಹತ್ರ ಎಲ್ಲ ಮಾತಾಡಿದ್ದೀನಿ. ದಯಮಾಡಿ ಇದನ್ನೆಲ್ಲ ನೋಡಿ, ಇದು ಸತ್ಯವಾಗಿದೆ, ಇದ್ರ ಬಗ್ಗೆ ಒಂಚೂರು ಎಲ್ಲರೂ ಕಾಳಜಿ ವಹಿಸ್ಬೇಕು ಅಂತ ಕೇಳ್ಕೊತೀನಿ. ಮೇಡಮ್, ವಿಕಲ ಮತ್ತೆ ವ್ಯಕ್ತಿಗಳು ವ್ಯಕ್ತಿಗಳನ್ನ ಐಡೆಂಟಿಫೈ ಮಾಡ್ತೀರಾ? ಮಾಡ್ತೀನಿ ಸರ್. ಅದೇ ಇವಾಗ ಸ್ವಲ್ಪ ಏಜ್ ಆಗಿರುತ್ತೆ, ಬಟ್ ಅವರು ಅವನು ಬಂದು ಮುಖಚರ್ಯಗಳೆಲ್ಲ ಈಗಾಗಲೇ ಅವರು ಮಾಧ್ಯಮಗಳಲ್ಲಿ ಅದೆಲ್ಲ ನಡೆಯುವಾಗ ಮಾತಾಡಿರ್ತಕ್ಕಂಥ ನೋಡಿರಿ ಅಂತ ಹೇಳಿದ್ರು. ಅದು ಸರ್ ಒಂದೇ ಸಾರಿ ನೋಡಿರೋದು ಅವ್ರನ್ನ ನಾನು. ಅದು ಇವಾಗ ಅವ್ರು ನೋಡಿರೋದು ಅಂದರೆ ಅವಾಗಿಂದಕ್ಕೂ ಇವಾಗಿಂದಕ್ಕೂ ಭಾಳ ಇದು ವ್ಯತ್ಯಾಸ ಇದೆ. ಇಲ್ಲ, ಭಾಷೆ ಒಂದೇ ಇದೆ, ಭಾಷೆ ವಾಯ್ಸ್ ಕರೆಕ್ಟಾಗಿದೆ. ಅದು ಸರಿ ಬಿಡಿ, ಬಿಕ್ಲ ಅಂದಮೇಲೆ ನಿಮಗೆ ಅದನ್ನ SIT ಅಧಿಕಾರಿಗಳಿಗೆ ಹೇಳಿದ್ದೀರಾ ಮೇಡಮ್? ಹೌದು ಸರ್, ಹೇಳಿದ್ದೀನಿ. ಈ ತರ ಐಡೆಂಟಿಫೈ ಮಾಡ್ತೀನಿ, ಹೇಳಿದ್ದೀನಿ, ಮಾತಾಡ್ತಿದ್ದನ್ನ ನಾನು ಕಂಡಿದ್ದೀನಿ. ಹೇಳಿದ್ದೀನಿ ಸರ್. ಯಾಕೆಂದ್ರೆ ಅದು ಪ್ರಮುಖ ಸಾಕ್ಷಿ ಆಗುತ್ತೆ. ಅವರು ಅದೇ ಹೇಳಿದ್ರು, SIT ಮೇಡಮ್ ಮಾತಾಡಿದ್ದು, ಅವರು ಅದೇ ಹೇಳಿದ್ರು. ಮೇಡಮ್, ಅದೇ ಅಜ್ಜಿ ಇದ್ದಾರೆ? ಇಲ್ಲ ಸರ್, ಅವ್ರು ಎಕ್ಸ್ಪೈರ್ಡ್ ಆದ್ರು. ಫೋಟೋ ಇದೆ ಅವ್ರದ್ದು. ನಿಮ್ಮ ಧೈರ್ಯಕ್ಕೆ ನಿಜಕ್ಕೂ ನಾವು ಮೆಚ್ಚಬೇಕು. ಆಮೇಲೆ ನನ್ನ ಒಂದು ನಿಮ್ಮ ಕುಟುಂಬ ನಿಮಗೆ ಸಹಕಾರಿಯಾಗಿ ನಿಂತಿದ್ಯಾ? ಯಾಕಿಲ್ಲ ಹೇಳಕ್ ಹೋಗ್ತೀಯಾ ಸರ್? ಇದು ನನ್ನ ಪರ್ಸನಲ್ ವಿಚಾರನ ಎಲ್ಲರ ಮುಂದೆ ಹೇಳ್ಕೊಳ್ಳೋ ಅಗತ್ಯ ನನಗಿಲ್ಲ ಅನಿಸುತ್ತೆ. ಯಾಕಂದರೆ ನಾನು ನನ್ನ ಮನಸ್ಥೈರ್ಯವನ್ನು, ನನ್ನ ಆತ್ಮಸ್ಥೈರ್ಯವನ್ನು ಈಗಿಂದಲ್ಲ, ನಾನು ಸಣ್ಣ ಮಗುವಿಂದನೂ ರೂಢಿಸ್ಕೊಂಡಿದ್ದೀನಿ. ಯಾಕಂದರೆ ಅದು ಇವತ್ತು ನಾನು ಯಾರಿಂದನೂ ಒಂದು ಬೆರಳು ತೋರಿಸ್ಕೊಳ್ಳೋ ಮಟ್ಟದಲ್ಲಿ, ಕೀಳು ಮಟ್ಟದಲ್ಲೂ ನಡೆದಿಲ್ಲ. ಬಟ್ ನನ್ನ ಬೆನ್ನನ್ನು ನಾನೇ ತಟ್ಕೊಳ್ಳಲ್ಲ.
ಬಟ್ ನನಗೆ ಭಗವಂತ ನನಗೆ ನಾನು ಸರಿಸಾಟಿ ಅಂತ ನಾನು ಅನ್ಕೋತೀನಿ. ನನ್ನ ಕುಟುಂಬದವರು ಅಂತ ನನ್ನನ್ನು ಆಕ್ಷೇಪ ಮಾಡೋರಾಗಲಿ, ಅಡ್ಡಿಪಡಿಸೋರಾಗಲಿ, ಇನ್ನೊಂದಾಗಲಿ ಬಂಧು ಬಳಗ ತುಂಬ ಇದ್ದಾರೆ. ಬಟ್ ನಾನು ಅವರ ಒಂದು ಯಾವುದೇ ಇದರಲ್ಲೂ ನಾನು ಬೆಳೆದಿಲ್ಲ. ಮತ್ತು ನನಗಿಬ್ಬರು ಹೆಣ್ಮಕ್ಳಿದ್ದಾರೆ, ಅವ್ರದ್ದೊಂದೆಲ್ಲ ಜವಾಬ್ದಾರಿ ಎಲ್ಲ ಮುಗಿಸ್ಕೊಂಡಿದ್ದೀನಿ ನಾನು. ಅಷ್ಟಾದಮೇಲೆ ಏನೋ ಕಷ್ಟ ಕಾರ್ಪಣ್ಯಗಳು ಇರುತ್ತೆ. ಇದೆಲ್ಲ ಹೇಳೋದು ಅಂತೇನು ರಿಸ್ಟ್ರಿಕ್ಷನ್ ಮಾಡಿಲ್ಲ ನಿಮಗೆ? ಇಲ್ಲ, ಯಾಕಂದರೆ ಅವ್ರಿಗಿಂತ ವಿಚಾರಗಳನ್ನೆಲ್ಲ ನಾನು ಹೇಳ್ಕೊಂಡು ಇಲ್ಲ. ಯಾಕಂದರೆ ಅವರು ಬೇರೆ ಫ್ಯಾಮಿಲಿಗೆ ಸೇರಿಕೊಂಡವರು. ಇನ್ನೊಂದು ನನ್ನನ್ನು ಆಕ್ಷೇಪ ಮಾಡೋಕ್ಕೋ, ಅವರು ನನ್ನ ಬಗ್ಗೆ ಏನೋ ಒಂದು ಕೀಳರಿಮೆಯಾಗಿ ಮಾತಾಡೋಕ್ಕೋ ಯಾರೂ ಇಲ್ಲ. ನನಗೊಂದು ತುಂಬ ಗೌರವ ಇದೆ ಎಲ್ಲ ಕಡೆನೂ. ಒಂದು ರಿಲೇಷನ್ಶಿಪ್ಪಲ್ಲೂ ಅಷ್ಟೇ, ಫ್ರೆಂಡ್ಶಿಪ್ಪಲ್ಲೂ ಅಷ್ಟೇ, ಎಲ್ಲ ಕಡೆನೂ ಒಂದು ಇದಿದೆ. ಬಟ್ ನಾನು ಇಂಥ ವಿಚಾರಗಳನ್ನು ಯಾರ ಹತ್ರನೂ ಹೇಳ್ಕೊಳ್ಳೋದು ಅಥವಾ ಅವರ ಒಂದು ಏನಾದ್ರು ಅನುಮತಿ ಪಡ್ಕೊಳ್ಳೋದು ಅಥವಾ ಇನ್ನೇನಾದ್ರು ಅವರ ಆಕ್ಷೇಪ ಏನಾದರೂ ಇದೆಯಾ, ಇಂಥದ್ದಕ್ಕೆಲ್ಲ ಯಾರು ಏನೂ ಇಲ್ಲ ಸರ್. ನನಗೆ ಏನಿಲ್ಲ. ಇವ್ರು ಅಜ್ಜಿ ಜೊತೆ ಬಂದಿದ್ರಲ್ಲ, ಅದನ್ನ ಶೂಟ್ ಮಾಡಿದ್ವಿ 1 ವರ್ಷದ ಹಿಂದೆ. ಆದ್ರೆ ಯಾರು ಕೈಗೆತ್ಕೊಳ್ಳದೆ ಇದ್ದಲ್ಲ. ಈಗ ಅಲ್ಲ ಸರ್, ಈಗ ನಿಮ್ಗೆ 1 ವರ್ಷದ ಮುಂಚೆನೆ ಬಂದು ಹೇಳಿದ್ರೆ ಮೇಡಮ್, ಆದ್ರೆ ನೀವು ಈಗ ಎಸ್ ಐ ಟಿ ಕೊಟ್ರಿ ಅದನ್ನ. ಅಂದ್ರೆ ಈ ಯಾರ ಮುಂದೆ ಪ್ರೆಸೆಂಟ್ ಮಾಡೋಕ್ಕೂ ಆಗಿಲ್ಲ. ಸುಮ್ಮನೆ ಬಟ್ ನಿಮ್ಗೆ ಗೊತ್ತಿರ್ಬೇಕು, ಸಣ್ಣ ತುಣುಕನ್ನ ನಾವು ಬಿಟ್ಟಿದ್ವಿ. ಸಣ್ಣ ತುಣುಕು. ಅಲ್ಲ, ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ ಇಲ್ಲಿ ಬರ್ಬೇಕಂದ್ರೆ ಇವ್ರು ಆ್ಯಡ್ ಕೊಟ್ಮೇಲೆ ನಾಡಿದ್ದೇ ಮುಗ್ದೋಗುತ್ತೆ, ಪ್ರೋಗ್ರಾಮ್ ಇದೆ, ನಾನು ಎಲ್ಲಿ ಹುಡ್ಕೊಂಡು ಹೋಗೋದು, ಏನು ಮಾಡೋದು ಅಂದರೆ ಆಮೇಲೆ ಇವರೊಂದು ನಂಬರ್ ಕೊಟ್ಟರೆ ಆದ್ಮೇಲೆ ನಾನು ಅಪರಿಚಿತಳು ಯಾವ ರೀತಿ ಇವ್ರ ಹತ್ರ ಫೋನ್ ಕರೆ ಮೂಲಕ ಮಾತಾಡೋದು ಅಂತ ನಾನೆಲ್ಲನೂ ಯೋಚನೆ ಮಾಡ್ತೀನಿ. ಆವಾಗ ಏನೂ ಇಲ್ಲ, ಡೈರೆಕ್ಟಾಗಿ ಅವ್ರ ಹತ್ರ ಹೋಗಿ ವಿಚಾರ ಮುಟ್ಟಿಸ್ಬೇಕು, ಏನು ಮಾಡಬೇಕು ಅಂತ ತಿಳ್ಕೊಂಡು ಆ ಆ್ಯಡ್ ನೋಡಿದ ಮಾರನೆಗೇ ನಾನು ಇಡೀ ಮೈಸೂರಲ್ಲೆಲ್ಲ ಕೇಳ್ಬೋದು. ಯಾರಿಗೂ ಒಡನಾಡಿ ಸಂಸ್ಥೆ ಅಂದರೆ ಕೆಲವ್ರಿಗೆ ಯಾರಿಗೂ ಗೊತ್ತೇ ಇಲ್ಲ ಸರ್ ಇದುವರೆಗೂ. ಆಮೇಲೆ ಬಂದ್ಬಿಟ್ಟು ನಮ್ಮ ಮಂಡ್ಯದಲ್ಲೇ ಒಬ್ಬರು ಹೇಳಿದ್ರು ನನಗೆ, ಏನಂದರೆ ಯಾವತ್ತೋ ನಿಮ್ಮ ಎಷ್ಟೋ ಒಂದು 25 ವರ್ಷದಿಂದ ನಿಮ್ಮ ಸಂಸ್ಥೆಗೆ ಬಂದಿದ್ರಂತೆ, ಈ ಥರ ಊಟಗಳ್ಳಿ ಅಂತ ಹೋಗಿ ಅಲ್ಲಿಗೆ ಅಂತ ಹೇಳ್ಬಿಟ್ಟು. ಆಮೇಲೆ ನಾನು ಅಲ್ಲಿ ಬಂದು ಊಟಗಳ್ಳಿ ಅಂದರೆ ಎಲ್ಲಿ ಇಳ್ಕೊಬೇಕು ಏನು ಅಂತಲೂ ಗೊತ್ತಿಲ್ಲ, ಎಲ್ಲೆಲ್ಲೋ ಇಳ್ಕೊಬಿಟ್ಟಿದ್ದೆ ಸ್ಟಾಪಲ್ಲಿ. ಆಮೇಲೆ ಅಲ್ಲಿಂದ ಎಲ್ಲ ಕೇಳ್ಕೊಂಡು ಬಂದಾಗ ನಿಮ್ಮ ಮುಂದಿನ ಲೈನ್ ಒಂದು ಕ್ರಾಸ್ ಇದೆಯಲ್ಲ, ಅಲ್ಲಿಗೆ ಹೊರಟೋಗಿದ್ದೆ. ಅವ್ರು ಹೇಳಿದ್ರು ಹಿಂದೆಗಡೆ ಲೈನ್ ಆಗಿದ್ದು ಹೋಗಿ ಅಂತ. ಆವಾಗ ಬೆಳಗ್ಗೆ ಹೊರಟೋಳು, ನಾನು 8 ಗಂಟೆಗೆ ಮನೆ ಬಿಟ್ಟವಳು. ಈ ಸರ್ನ ಭೇಟಿ ಮಾಡೋಕ್ಕೆ ಒಂದು 3-4 ಗಂಟೆನೂ ಆಗಿತ್ತು ಅನಿಸುತ್ತೆ. ಅಷ್ಟು ನಾನು ಶ್ರಮಪಟ್ಟು ಕಷ್ಟಪಟ್ಟು ಅಲ್ಲಿವರೆಗೆ ಬಂದಿದ್ದೀನಿ. ಅಂದರೆ ನಾನು ಒಬ್ಬಳೇ ಬಂದಿದ್ದೀನಿ ಅವತ್ತು ಫಸ್ಟ್ ಡೇ. ಬಟ್ ನನಗೆ ಭಾಳ ಮುಖ್ಯ ಆಗುತ್ತೆ ಅವ್ರು ಹೇಳೋದು, ಈ ಮಾತು ಭಾಳ ಮುಖ್ಯ ಆಗುತ್ತೆ. ಹುಡುಕೊಂಡು ಬಂದಿದ್ದೀನಿ ಒಡನಾಡಿ ಸಂಸ್ಥೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಯಾಕೆಂದ್ರೆ ಆರೋಪಗಳು ಎಲ್ಲನೂ ಹಿಡ್ಕೊಂಡ್ಬಂದ್ಬಿಟ್ಟವ್ರು ಏನಾದ್ರು ಬಂದ್ಬಿಡ್ತಾವಲ್ಲ. ಅಲ್ಲ ಮೇಡಮ್, ಇವಾಗ ಅವತ್ತು ಛತ್ರಿ ಹಿಡ್ಕೊಂಡು ಹೋಗಿ ನೋಡಿದ್ರಲ್ಲ, ಇವತ್ತು ಬೇರೆ ಕಡೆ ಫೋಟೋ ಎಲ್ಲ ಓಡಾಡ್ತಿತ್ತಲ್ಲ, ನಿಮ್ಗೆ ಸ್ಪಷ್ಟತೆನಾ? ಸ್ಪಷ್ಟತೆ ಯಾಕಂದ್ರೆ ಅದು ಅದೇ ಹುಡುಗಿ ಅಂದ್ರೆ ಅವಳು ಸೇಮ್ ನನ್ನ ತಂದೆ ತಂಗಿನ ಮಗಳು ಜ್ಯೋತಿ ಅಂತ ಇದ್ದಾಳೆ. ಸೇಮ್ ಹುಡುಗಿ ಅದೇ ಥರ ಇದ್ದಾಳೆ. ಬೇಕಾದ್ರೆ ನಮ್ದೊಂದು ಫೋಟೋನು ಬೇಕಾದ್ರೆ ಅದು ಅಂದರೆ ನಾನು ಇವಾಗ ದೂರ ಊರಿರೋದು, ಅದು ಅವಳು ತೀರ್ಕೊಂಬಿಟ್ಲು. ಅವಳು ತೀರ್ಕೊಂಡು ಒಂದು 7-8 ವರ್ಷ ಆಯಿತು. ಸೇಮ್ ಫೇಸ್ ಕಟ್ ಎಲ್ಲ. ಅವಳು ಹೋಗ್ತಾ ಛತ್ರಿ ಹಿಡ್ಕೊಂಡು ಓಡುವಾಗ ಅವಳು ಈ ಕಡೆ ನನ್ನ ಕಡೆ ಫೇಸ್ ಮಾಡೋದು, ಅವಳು ಆ ಕಡೆ ಈ ಕಡೆ ನೋಡ್ಕೊಂಡು ಹೋಗ್ತಿದ್ದಲ್ಲ, ನಾನು ಅವಳ ಕಡೆ ನೋಡಿದೆ. ಇಲ್ಲಿ ನಮ್ಮ ಜ್ಯೋತಿ ಥರ ಇದ್ದಾಳಲ್ವಾ ಕೆಂಚಮ್ಮ ಇವಳು, ಪಾಪ ನಮ್ಮ ಜ್ಯೋತಿ ಸತ್ತ ಅಂತ ಅವ್ರಿಗೆ ತೋರಿಸ್ದೆ ನಾನು. SIT ಸೌಜನ್ಯ ಕೇಸನ್ನ ಬಿಟ್ಟು ನೋಡುತ್ತೆ ಅಂತ ಇರೋದು. ಸೊ ಅವರು ಈಗ ಈ ಇದನ್ನ ನೋಡ್ತಾರೆ ಯಾವುದೇ ಒಂದು ಈಗ ಡೆತ್ ಎಲ್ಲ ಬಂದಿದೆಯಲ್ಲ, ಈಗ ಒಂದು 6-7 ಸಿಕ್ಕಿದೆ ಅನ್ನೋದು ಆದ್ರೆ ಅದು ಗೊತ್ತಿಲ್ಲ ನಮ್ಗೆ. ಅಲ್ಲಿಯ ಪೊಲೀಸರು ಇದು ಹಿಂಬಾಗಿಲಿನ ಮೂಲಕವಾಗಿ ಕನೆಕ್ಟಿವಿಟಿ ಈಗ ಸರ್ ನಾನು ಈಗ ನಾವು ಪ್ರೆಸೆಂಟ್ ಮಾಡ್ಬೇಕಾದ್ರೂ ಕೂಡ ಎಷ್ಟೇ ಇಮೋಷನಲ್ ವಿಷಯ ಆದ್ರೂ ಕೂಡ ಲೀಗಲ್ ಆಗಿ ತಾಂತ್ರಿಕ ಇದು ಟೆಕ್ನಿಕಲ್ ಆಗಿ ಪ್ರೆಸೆಂಟ್ ಮಾಡೋದು. ಈಗ ಇವರು ನೋಡಿದ್ದು ಸೌಜನ್ಯವೇ ಆಗ್ಬೇಕು ಅಂತ ಏನೂ ಇಲ್ಲ. ಆ ದಿವಸ ಅವ್ರಿಗೆ ಸೌಜನ್ಯ ಅಂದ್ರೆ ಯಾರು ಅಂತ ಗೊತ್ತಿಲ್ಲ ನನಗೆ. ಒಂದು ಎರಡನೇದು ಅವ್ರು ನೋಡಿದ್ದು ಒಂದು ಹುಡುಗಿಯನ್ನ ಅಪಹರಣ ಮಾಡ್ಕೊಂಡು ಹೋಗ್ತಿದ್ದಂತ ದೃಶ್ಯವನ್ನಷ್ಟೇ. ಅದೇ ದಿನ ಅದೇ ಸ್ಪಾಟ್ ಅಲ್ಲಿ ಸೇರಿದ್ವಿ. ಅದನ್ನ ಕಾಂಪಿಟೇಟಿವ್ ಅಥಾರಿಟಿ ಮುಂದೆ ಏನ್ ಈಗ ಪ್ರೆಸೆಂಟ್ ಮಾಡ್ಬೇಕಾಗಿತ್ತು. ಇದು ಒಂದು ಹೆಣ್ಮಗುನ ಎತ್ತಕೊಂಡು ಹೋಗ್ತಿರುವಂತದ್ನ ನಾನು ನೋಡಿದ್ದೀನಿ ಅಂತ ಹೇಳುವಂತದ್ದಷ್ಟೇ. ಆ ದಿವಸ ಕೋರ್ಟ್ ವಿಚಾರಗಳು ಬೇರೆ ಇದಾವೆ. ನಾವ್ ಎಷ್ಟೇ ಮಾತಾಡೋದು ಕೋರ್ಟ್ ಅಲ್ಲಿ ಏನ್ ನಡೀತದೆ ಒಂದ್ ನಿಮಿಷ ತಡಿಯಲ್ಲ, ಏನೋ ಹೇಳ್ತೀನಿ ಒಂದ್ ನಿಮಿಷ.
ಕೋರ್ಟಲ್ಲಿ ಒಂದೇ ಒಂದು ಅಂಶದಲ್ಲಿ ಕೋರ್ಟ್ ಖುಲಾಸೆ ಆಗ್ಬೋದು. ಬೆನಿಫಿಟ್ ಆಫ್ ಡೌಟ್ ಹೆಂಗೆಂಗೋ ಹೋಗ್ತದೆ. ನಾವು ಎಷ್ಟು ವಿಸ್ತೃತವಾಗಿ ಮಾತಾಡ್ಲಿಕ್ಕೆ ಬರೋದಿಲ್ಲ, ಕತೆ ಹೇಳ್ಕೊಂಡು ಬಿಡಲ್ಲ. ಎರಡನೇದು, ಆ ದಿವಸ ಅವಳನ್ನೇ ಮಾತ್ರ ಅಪಹರಣ ಮಾಡಿರ್ಬೇಕು ಅಂತ ಏನೂ ಇಲ್ಲ. ಸೌಜನ್ಯ ಮಾತ್ರ ಅಪಹರಣ ಆಗಿರ್ಬೇಕು ಅಂತ ಹೇಳೋದು ನಾನು ಕೋರ್ಟ್ ಪಾಯಿಂಟ್ ಆಫ್ ವ್ಯೂಲಿ ಹೇಳ್ತಿರೋದು. ಆ ದಿವಸ ಬೇರೆ ಯಾರಾದ್ರೂ ಕೂಡ ಆಗಿರ್ಬೋದು. ಸೌಜನ್ಯಗಳನ್ನ ಎತ್ತಾಕೊಂಡು ಹೋಗೋಕ್ಕಿಂತ ಮೊದಲು ಇನ್ನೊಬ್ಳು ಯಾರೋ XYZ ಎತ್ತಾಕೊಂಡು ಯಾಕೆ ಹೋಗಿರಬಾರ್ದು ಅಂತನೂ ಕೂಡ ಬರ್ತದೆ. ಇವ್ರು ಹೇಳ್ಬೇಕಾಗಿದ್ದೇನು, ಒಂದು ಹೆಣ್ಮಗಳನ್ನ ಎತ್ತಾಕೊಂಡು ಹೋಗಿದ್ನ ನಾನು ನೋಡಿದ್ದೀನಿ. ಸೌಜನ್ಯಳೋ ಮತ್ತೊಬ್ಳು ಗೊತ್ತಿಲ್ಲ, ನಾನು ನೋಡಿದ್ದೀನಿ. ಯಾಕೆಂತಂದ್ರೆ ಈಗಿರೋದು ಅವ್ರಿಗೆ ಇರುವಂಥ ಪ್ರಾವಿಷನ್ ಏನಂತಂದ್ರೆ, ಯಾರಾದರೂ ಈ ಥರದನ್ನ ನೋಡಿದವ್ರು ಇದ್ರೆ ಬಂದು ಹೇಳಿ ಅಂತ ಅವ್ರು ಕರೆ ಕೊಟ್ಟಿರೋದ್ರಿಂದ ನಾನು ಈ ಥರದ ಒಂದು ಕಾರಣದಿಂದ ಅಲ್ಲಿ ಹೋಗಿದ್ದೀನಿ, ಇಂಥದ್ದನ್ನು ನಾನು ನೋಡಿದ್ದೀನಿ, ಮತ್ತೆ ನಿಮ್ಮ ವೈಜ್ಞಾನಿಕ ತನಿಖೆಗಳು ಯಾವುದಿದ್ದಾವೆ ಅವುಗಳಿಗೆ ನಾನು ಬದ್ಲಾಗಿದ್ದೀನಿ. ಈ ಕತೆ ಹೇಳೋಕ್ಕಾಗಲ್ಲ ಇಲ್ಲಿ. ನೀನು ಹೇಳ್ದಂಗೆ ಡೌಟ್ ಮಾಡಿಬಿಡ್ತಾರೆ ಅಂತ ಹೇಳಕ್ಕೆ ಬರೋಕ್ಕಿಲ್ಲ. ಯಾಕೆಂತಂದರೆ ನಾರ್ಕೋ ಅನಾಲಿಸಿಸ್ ಟೆಸ್ಟು, ಬ್ರೈನ್ ಮ್ಯಾಪಿಂಗು ಇಂಥದಕ್ಕೆಲ್ಲ ಹಾಕ್ಬೇಕಾಗ್ತದೆ. ಅಲ್ಲೇನೋ ಸುಳ್ಳು ಹೇಳ್ತಿದ್ದಾನೆ ಅಥವಾ ಇನ್ಯಾರೋ ಸ್ಟ್ಯಾನ್ಲಿ ಪರ್ಸು ಹೇಳ್ಕೊಟ್ಟವ್ರೆ ಅಂತಂದರೆ ಅವು ನಮ್ಮನ್ನ ಬಂದು ಸಿಕ್ಕಿಸ್ತಾವೆ. ಸೊ ಹಂಗಾಗಿ ಇವೆಲ್ಲ ನಡೆಯಲ್ಲ. ಅವ್ರು ಏನು ಹೇಳ್ತಿದ್ದಾರೆ ಅದಕ್ಕೆ ಅವ್ರು ಬದ್ಧವಾಗಿರ್ತಾರೆ ಅಂತ ಹೇಳುವಂಥದ್ದು ಅಲ್ಲಿ ಟೆಸ್ಟ್ಗಳಲ್ಲೇ ಗೊತ್ತಾಗ್ತದೆ. ಡೇಟು ಈಗ ಮೇಡಮ್ಮು ಅವತ್ತು ನೋಡಿದಾರಲ್ವ, ಆ ಘಟನೆಗೂ ಸೌಜನ್ಯ ತೀರ್ಕೊಂಡ ಡೇಟ್ಗೂ ಮ್ಯಾಚ್ ಆಗ್ತಾ ಇಲ್ಲ ಅಂತ ಅದು ಮುಖ್ಯ. ಯಾಕೆಂದ್ರೆ ನೀನ್ ಮಾತಾಡ್ತಾ ಹೇಳಿದ್ರೆ ಸೊ ಇದೇ ಆಗಿರ್ಬೇಕು ಅಂತೇನಿಲ್ಲ ಅಂತಂದಲ್ಲ, ನಮ್ಗೆ ಆ ಮೇಡಮ್ ಡೇಟ್ ಇದೆಯಲ್ಲ, ಅವರು ಸೀಕ್ವೆನ್ಸ್ ನ ನೋಡಿದ ದೃಶ್ಯದ ದಿನ ಇದೆಯಲ್ಲ, ಅದು ಈಗ ನಮ್ಗೆ ಅಲ್ಲಿ ಬರ್ತಾ ಇರ್ತಕ್ಕಂಥ ಅವಳ ಘಟನೆ ನಡೆದಿರ್ತಕ್ಕಂಥದಕ್ಕೆ ಮ್ಯಾಚ್ ಆದ್ರೆ ಸಾಕು ನಮ್ಗೆ. ಆಮೇಲೆ ಯಾರೋ ಅವಳು ನೆಕ್ಸ್ಟ್ ಈಗ ಅದಾವ್ರೆ ಅಕ್ಟೋಬರ್ 8ನೇ ತಾರೀಕು ನೈಟ್ ಹೊರಡ್ತಾರೆ, 9ಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ಆಮೇಲೆ ಅದು ಎಲ್ಲ ಆಲ್ರೆಡಿ ಮಾಹಿತಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನ್ ಮಾಡ್ಬೇಕು, ನೆಕ್ಸ್ಟ್ ನಾವೇನ್ ಒಂದ್ ಮಾಡ್ಬೇಕು? ನಿಮಿಷ. ಒಂದು ಸಿಂಪಲ್ ಸತ್ಯ ಸತ್ಯನೇ, ಯಾರು ಕಟ್ಕತಿಲ್ಲ ಅಷ್ಟು ಸುಲಭವಾಗಿ ಹೇಳಕ್ಕಾಗಲ್ಲ. ಅದನ್ನ ಹೇಳಿದ್ದಾರೆ. ಅವ್ರ ದೃಷ್ಟಿಕೋನದಲ್ಲಿ ಮಾಡ್ಬೇಕು ಈಗ ಅದನ್ನ ಎಷ್ಟು ಬಂದಾಗ ಸಂಗತಿಗಳೇ, ಇಷ್ಟೊತ್ತು ಕೂಡ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೌಜನ್ಯಗಳನ್ನ ಯಾರು ಬಂದು ಹೊತ್ಕೊಂಡು ಹೋದ್ರು, ಎಷ್ಟು ಜನ ಇದ್ರು, ಈಗ ನೀವೆಲ್ಲರೂ ಕೂಡ ಕೇಳಿದಿರಿ. ಈಗ ನಾವು ಸರ್ಕಾರವನ್ನ ಒತ್ತಾಯಿಸಬೇಕಾದದ್ದೇನು ಅಂತ ಹೇಳಿದ್ರೆ, ದಯವಿಟ್ಟು ತಾವೆಲ್ಲರೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಇನ್ವೆಸ್ಟಿಗೇಷನ್ ಸೌಜನ್ಯ ಕೇಸ್ ಅನ್ನುವಂತಹ ಹ್ಯಾಶ್ಟ್ಯಾಗ್ ನೊಂದಿಗೆ ತಾವೆಲ್ಲರೂ ಕೂಡ ಸರ್ಕಾರವನ್ನ ಬಹಳ ಒಗ್ಗಟ್ಟಾಗಿ ಮತ್ತು ಬಹಳ ದೊಡ್ಡ ಧ್ವನಿಯಲ್ಲಿ ಪ್ರತಿಭಟಿಸುವಂತ ಕೆಲಸ ಮಾಡಬೇಕು. ಮತ್ತೆ ಈ ಒಂದು ಪ್ರಕರಣವನ್ನ ಕಡಾಖಂಡಿತವಾಗಿ ಮರುತನಿಖೆ ಮಾಡ್ಲೇಬೇಕು ಅನ್ನುವಂತಹ ಒತ್ತಾಯದೊಂದಿಗೆ ದಯವಿಟ್ಟು ತಾವೆಲ್ಲರೂ ಕೂಡ ಸೌಜನ್ಯಳಿಗೆ ನ್ಯಾಯ ಕೇಳುವಂತಹ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ನಾನು ವಿನಂತಿನ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ಶರಣಾರ್ಥಿಗಳು.